ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬಿಜೆಪಿಯ ಮೊದಲ ಲಿಸ್ಟ್ ರಿಲೀಸ್. ಎರಡನೇ ಲಿಸ್ಟ್ ಯಾವಾಗ? ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಬ್ಯಾಟಲ್ ಮಹಾರಹಸ್ಯ ಇರುತ್ತೆ. ಮಾರ್ಚ್ 8ಕ್ಕೆ ಕರ್ನಾಟಕ ಬಿಜೆಪಿಯ ಫಸ್ಟ್ ಲಿಸ್ಟ್ ಹೊರಬರುತ್ತಾ? ನಾಳೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಭಾಗಿಯಾಗ್ತಾರೆ. ಪ್ರಶಾಂತ್, ಮೊದಲ ಪಟ್ಟಿಯಲ್ಲೇ ನಿರೀಕ್ಷೆ ಇತ್ತು, ಆದರೆ ಆ ನಿರೀಕ್ಷೆಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಇಲ್ಲವ, ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಚರ್ಚೆಯ ಬಗ್ಗೆ ಪ್ರಸ್ತಾಪವೇ ಇರಲಿಲ್ಲ. ನಾಳೆ ಏನು ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ, ಅಲ್ಲಿ ಕರ್ನಾಟಕದ ನಾಯಕರು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಸ್ಟೇಟ್ ವೈಸ್ ಬಂದಾಗ ಆಯಾ ಸ್ಟೇಟ್ಗಳ ಲೀಡರ್ಸ್ಗಳನ್ನು ಒಳಗೆ ಕರೆಸಲಾಗತ್ತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಯಡಿಯೂರಪ್ಪನವರು ಮತ್ತು BL ಸಂತೋಷ್ ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲೇ ಇದ್ದಾರೆ. ಜೊತೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಹೋಗ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಆರ್ ಅಶೋಕ್ರನ್ನು ಕರೆಸ್ತಾರೆ, ಯಾಕಂದರೆ ಶಾಸಕಾಂಗ ಪಕ್ಷದ ನಾಯಕರು. ನಾಳೆ ಬಹುತೇಕವಾಗಿ ಒಂದು ಚರ್ಚೆ ಕರ್ನಾಟಕದ ಬಗ್ಗೆ ನಡೆಯಲಿದೆ. ಅದಾದ ನಂತರ 7 ಅಥವಾ 8ಕ್ಕೆ ಈ ಒಂದು BJP ಕರ್ನಾಟಕದ ಮೊದಲ ಪಟ್ಟಿ, ನನಗನ್ಸುತ್ತೆ 15ರಿಂದ 16 ಸಂಸದರ ಮೊದಲ ಪಟ್ಟಿ, ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆಗಳಿವೆ. 7 ಅಥವಾ ಮಹಾಶಿವರಾತ್ರಿಯ ದಿನ 8ನೇ ತಾರೀಕು. ಎಸ್, ಅದಾದಮೇಲೆ JP ನಡ್ಡಾ ಅವರು ಈಗ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡೋರಿದ್ದಾರೆ, ಸೀಟು ಹಂಚಿಕೆ ಬಗ್ಗೆ ಮಾತಾಡೋರಿದ್ದಾರೆ, ರಾಜ್ಯದ ಹವಾ ಹೇಗಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋರಿದ್ದಾರೆ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.